ಬಹಳಷ್ಟು ಜನರು ಒಂದು ದೊಡ್ಡ ಭ್ರಮೆಯಲ್ಲಿದ್ದಾರೆ. ಬಡತನವೆಂಬುದು ದೇವರ ಪರೀಕ್ಷೆ. ನಾವು ಎಷ್ಟೇ ಪೂಜೆ ಮಾಡಿದರೂ, ಎಷ್ಟೇ ಒಳ್ಳೆಯವರಾಗಿದ್ದರೂ ದೇವರು ನಮಗೆ ಕಷ್ಟವನ್ನೇ ನೀಡುತ್ತಾನೆ ಎಂದು ನಂಬಿದ್ದಾರೆ. ಆದರೆ ನಮ್ಮ ಸನಾತನ ಧರ್ಮದ ಪುರಾಣಗಳ ಪ್ರಕಾರ ಈ ದಾರಿದ್ರ್ಯವು ದೇವರ ಶಾಪವಲ್ಲ. ಬದಲಾಗಿ ನಾವು ಕಡೆಗಣಿಸಿದ ನಮ್ಮದೇ ಕೆಲವು ದಿನನಿತ್ಯದ ಸಣ್ಣ ಸಣ್ಣ ತಪ್ಪುಗಳ, ನಮ್ಮ ಕೆಟ್ಟ ಅಭ್ಯಾಸಗಳ ನೇರ ಫಲಿತಾಂಶ. ನೀವು ಹಗಲಿರುಳು ರಕ್ತವನ್ನು ನೀರಾಗಿ ಮಾಡಿ ಕಷ್ಟಪಡುತ್ತಿರ್ತೀರಿ. ನಿಮ್ಮ ಪ್ರಾಮಾಣಿಕತೆಗೆ ಯಾವ ಕೊರತೆಯೂ ಇರುವುದಿಲ್ಲ. ಆದರೂ ನಿಮ್ಮ ಕಠಿಣ ಶ್ರಮ ಮತ್ತು ನೀವು ಬೇಡಿಕೊಳ್ಳುತ್ತಿರುವ ಆರ್ಥಿಕ ಸಮೃದ್ಧಿಯ ನಡುವೆ ಒಂದು ಕಣ್ಣಿಗೆ ಕಾಣದ ಅಗೋಚರವಾದ ತಡೆಗೋಡೆ ನಿರ್ಮಾಣವಾಗಿದೆ. ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ. ಬರುವ ಹಣಕ್ಕಿಂತ ಹೋಗುವ ದಾರಿಗಳೇ ಹೆಚ್ಚಾಗಿವೆ. ಹೌದು, ನೀವು ಪ್ರತಿದಿನ ಮುಂಜಾನೆಯಿಂದ ಸಂಜೆಯವರೆಗೆ ಅರಿವಿಲ್ಲದೆಯೇ ಮಾಡುತ್ತಿರುವ ಕೆಲವು ಸಣ್ಣ ತಪ್ಪುಗಳು ನಿಮ್ಮ ಮನೆಗೆ ಬರಬೇಕಿದ್ದ ಸಂಪತ್ತನ್ನು ದಾರಿಯಲ್ಲೇ ತಡೆಯುತ್ತಿವೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತಿವೆ. ನೀವು ದೇವರ ಕೋಣೆಯಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡುತ್ತೀರಿ, ಆದರೆ ನಿಮ್ಮ ದೈನಂದಿನ ಅಭ್ಯಾಸಗಳ ಮೂಲಕ ಆಕೆಯನ್ನು ಮನೆಯಿಂದ ಹೊರಹಾಕುತ್ತಿದ್ದೀರಿ. ಆರ್ಥಿಕ ಪತನಕ್ಕೆ ಕಾರಣವಾಗುವ, ನಿಮಗೆ ಅರಿವಿಲ್ಲದೆಯೇ ನೀವು ಮಾಡುತ್ತಿರುವ ಆ ಆಧ್ಯಾತ್ಮಿಕ ತಪ್ಪುಗಳು ಯಾವುವು? ನಿಮ್ಮ ಮನೆಯಲ್ಲಿ ನಿರ್ಮಾಣವಾಗಿರುವ ಆ ಆಧ್ಯಾತ್ಮಿಕ ರಂಧ್ರಗಳು ಯಾವುವು? ಮತ್ತು ಶಾಸ್ತ್ರಗಳ ಪ್ರಕಾರ ಸಂಪತ್ತನ್ನು ಆಕರ್ಷಿಸಲು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಆ ದೈವಿಕ ರಹಸ್ಯಗಳೇನು? ಇದನ್ನು ಕಡೆಗಣಿಸಬೇಡಿ. ಇದು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಶಾಶ್ವತವಾಗಿ ಬದಲಾಯಿಸುವ ಜ್ಞಾನ. ಆರಂಭಿಸುವ ಮುನ್ನ ಸಕಲ ಐಶ್ವರ್ಯಗಳ ಒಡತಿಯಾದ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂದು ಬರೆಯಿರಿ. ಆ ತಾಯಿಯ ಕರುಣೆಯ ಮಳೆ ನಿಮ್ಮ ಮನೆಯ ಮೇಲೆ ಸದಾ ಸುರಿಯಲಿ. ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಬೇರೂರಿದೆ. ಹಣವಿದ್ದರೆ ಮನುಷ್ಯ ಕೆಟ್ಟು ಹೋಗುತ್ತಾನೆ ಎಂದು. ಆದರೆ ನಮ್ಮ ವೇದಗಳು ಈ ಮಾತನ್ನು ಸಂಪೂರ್ಣವಾಗಿ ವಿರೋಧಿಸುತ್ತವೆ. ಶ್ರೀಮಂತಿಕೆಯೂ ಪಾಪವಲ್ಲ, ಅದು ದೈವಿಕ ಆಶೀರ್ವಾದ. ಸಂಪತ್ತೆಂಬುದು ಜಗನ್ಮಾತೆಯ ಸ್ವರೂಪ. ಆ ಸಂಪತ್ತನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಸಂಸ್ಕಾರವನ್ನು ನಿರ್ಧರಿಸುತ್ತದೆಯೇ ಹೊರತು ಸಂಪತ್ತೇ ಕೆಟ್ಟದ್ದಲ್ಲ. ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕರ್ಮ ಸಿದ್ಧಾಂತವೇ ಆಧಾರ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ಪ್ರಕೃತಿಗೆ ಒಂದು ಸಂದೇಶವನ್ನು ರವಾನಿಸುತ್ತದೆ. ನೀವು ಮಾಡುವ ಕೆಲವು ಸಣ್ಣ ತಪ್ಪುಗಳು ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಒಂದು ಕಣ್ಣಿಗೆ ಕಾಣದ ಚಾವಣಿಯನ್ನು ನಿರ್ಮಿಸುತ್ತವೆ. ಪದ್ಮಪುರಾಣದಲ್ಲಿ ಒಂದು ಅದ್ಭುತವಾದ ಉಲ್ಲೇಖವಿದೆ. ದೇವತೆಗಳು ಮತ್ತು ದಾನವರು ಸಮುದ್ರ ಮಥನ ಮಾಡುವಾಗ ಲಕ್ಷ್ಮಿಗಿಂತ ಮುಂಚಿತವಾಗಿ ಅಲಕ್ಷ್ಮಿ, ಅಂದರೆ ದರಿದ್ರ ದೇವತೆಯ ಉದ್ಭವವಾಗುತ್ತದೆ. ಅವಳು ಮಹಾವಿಷ್ಣುವಿನ ಬಳಿ ಹೋಗಿ, ಪ್ರಭು, ಈ ಭೂಲೋಕದಲ್ಲಿ ನಾನು ಎಲ್ಲಿ ವಾಸ ಮಾಡಬೇಕು ಎಂದು ಕೇಳುತ್ತಾಳೆ. ಆಗ ವಿಷ್ಣು ಹೇಳುತ್ತಾನೆ, ಯಾವ ಮನೆಯಲ್ಲಿ ಇಂತಹ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡಿರುತ್ತಾರೋ ಆ ಮನೆಯಲ್ಲಿ ನೀನು ಶಾಶ್ವತವಾಗಿ ನೆಲೆಸು. ಎಲ್ಲಿ ನೀನಿರುತ್ತೀಯೋ ಅಲ್ಲಿ ಲಕ್ಷ್ಮಿ ಪ್ರವೇಶಿಸುವುದಿಲ್ಲ ಎಂದು ವರ ನೀಡುತ್ತಾನೆ. ದಾರಿದ್ರ್ಯವು ತಾನಾಗಿಯೇ ಬರುವುದಿಲ್ಲ. ನಮ್ಮ ಅಭ್ಯಾಸಗಳೇ ದರಿದ್ರ ದೇವತೆಗೆ ನೀಡುವ ಆಮಂತ್ರಣ ಪತ್ರಿಕೆಗಳು. ಬನ್ನಿ ಒಂದೊಂದಾಗಿ ತಿಳಿಯೋಣ. ಅಭ್ಯಾಸ 1: ಅನ್ನದೋಷ ಮತ್ತು ಸಣ್ಣ ವಸ್ತುಗಳ ನಿರ್ಲಕ್ಷ್ಯ. ನಮ್ಮ ಮನೆಗೆ ದಾರಿದ್ರ್ಯವನ್ನು ತರುವ ಮೊದಲನೇ ಮತ್ತು ಅತಿದೊಡ್ಡ ಪಾಪವೆಂದರೆ ಅನ್ನವನ್ನು ಅಥವಾ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುವುದು. ಬಹಳಷ್ಟು ಜನರು ಊಟ ಮಾಡುವಾಗ ತಟ್ಟೆಯಲ್ಲಿ ಅರ್ಧ ಊಟವನ್ನು ಬಿಡುತ್ತಾರೆ, ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಅಡುಗೆ ಮನೆಯಲ್ಲಿ ಪದಾರ್ಥಗಳು ಕೆಟ್ಟು ಹೋಗುವವರೆಗೆ ಬಳಸದೆ ಹಾಗೆಯೇ ಬಿಡುತ್ತಾರೆ. ಶಾಸ್ತ್ರಗಳು ಇದನ್ನು ಅನ್ನದೋಷ ಎಂದು ಕರೆಯುತ್ತವೆ. ಅನ್ನವು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಮತ್ತು ಅನ್ನಪೂರ್ಣೇಶ್ವರಿಯ ಪ್ರತೀಕ. ನೀವು ಒಂದೊಂದು ಅಗಳನ್ನು ಕಸಕ್ಕೆ ಎಸೆದಾಗಲೂ ನಿಮ್ಮ ಭವಿಷ್ಯದ ಸಂಪತ್ತನ್ನೇ ನೀವು ಕಸಕ್ಕೆ ಎಸೆಯುತ್ತಿದ್ದೀರಿ ಎಂದರ್ಥ. ಬ್ರಹ್ಮಾಂಡದ ನಿಯಮ ಬಹಳ ಸರಳವಾಗಿದೆ. 10 ರೂಪಾಯಿಯನ್ನು ಸರಿಯಾಗಿ ನಿರ್ವಹಿಸಲು ಬಾರದವನಿಗೆ
ಬ್ರಹ್ಮಾಂಡವು 10 ಲಕ್ಷ ರೂಪಾಯಿಯನ್ನು ಹೇಗೆ ಕರುಣಿಸುತ್ತದೆ? ನೀವು ಸಣ್ಣ ಸಣ್ಣ ವಸ್ತುಗಳನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂಬುದರ ಮೇಲೆಯೇ ದೇವರು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ಮತ್ತು ಸಂಪತ್ತನ್ನು ನೀಡುತ್ತಾನೆ. ಅಗತ್ಯವಿಲ್ಲದಿದ್ದರೂ ಕೇವಲ ಇತರರಿಗೆ ತೋರಿಸಿಕೊಳ್ಳಲು ವಿಪರೀತವಾಗಿ ಹಣವನ್ನು ಪೋಲು ಮಾಡುವುದು, ತಂದ ವಸ್ತುಗಳನ್ನು ಬಳಸದೆ ಮೂಲೆಗೆ ಎಸೆಯುವುದು, ಇವೆಲ್ಲವೂ ಸಾಕ್ಷಾತ್ ಮಹಾಲಕ್ಷ್ಮಿಗೆ ನಾವು ತೋರುವ ಅತಿ ದೊಡ್ಡ ಅಪಮಾನ. ವೇದಗಳು ನಮಗೆ ಕಲಿಸುವುದು ಸಂಪತ್ತಿನ ಮಾಲೀಕತ್ವವನ್ನಲ್ಲ, ಬದಲಾಗಿ ಸಂಪತ್ತಿನ ರಕ್ಷಕನ ಜವಾಬ್ದಾರಿಯನ್ನು. ನೀವು ಸಂಪಾದಿಸಿದ ಹಣ ದೇವರದ್ದು, ನೀವು ಕೇವಲ ಅದರ ಕಾವಲುಗಾರರು ಅಷ್ಟೇ. ಆ ಹಣವನ್ನು ಸರಿಯಾದ ದಾರಿಯಲ್ಲಿ ಅರ್ಥಪೂರ್ಣವಾಗಿ ಬಳಸದೆ ಕೇವಲ ನಿಮ್ಮ ಅಹಂಕಾರಕ್ಕಾಗಿ ವ್ಯರ್ಥ ಮಾಡಿದರೆ ಬ್ರಹ್ಮಾಂಡವು ನಿಮ್ಮನ್ನು ಆ ಸಂಪತ್ತಿಗೆ ಅಯೋಗ್ಯರು ಎಂದು ನಿರ್ಧರಿಸಿ ಇದ್ದ ಬದ್ದ ಹಣವನ್ನೂ ಕಸಿದುಕೊಳ್ಳುತ್ತದೆ. ಅಭ್ಯಾಸ 2. ಸೋಮಾರಿತನ ಮತ್ತು ಕರ್ಮದ ನಿಷ್ಕ್ರಿಯತೆ. ನಮ್ಮನ್ನು ಆರ್ಥಿಕವಾಗಿ ನಾಶ ಮಾಡುವ ಎರಡನೆಯ ಅತಿದೊಡ್ಡ ಆಧ್ಯಾತ್ಮಿಕ ಶತ್ರು ಎಂದರೆ ಸೋಮಾರಿತನ ಮತ್ತು ಕೆಲಸವನ್ನು ಮುಂದೂಡುವ ಅಭ್ಯಾಸ. ಬಹಳಷ್ಟು ಜನರು ಒಳ್ಳೆಯ ಸಮಯ ಬರಲಿ ಆಮೇಲೆ ಶುರು ಮಾಡುತ್ತೇನೆ, ದೇವರು ದಾರಿ ತೋರಿಸಿದಾಗ ನೋಡೋಣ ಎಂದು ತಮ್ಮ ಜವಾಬ್ದಾರಿಗಳನ್ನು ಮುಂದೂಡುತ್ತಲೇ ಇರುತ್ತಾರೆ. ಇದು ಆಧ್ಯಾತ್ಮದ ಹೆಸರಿನಲ್ಲಿ ನಾವು ಮಾಡಿಕೊಳ್ಳುತ್ತಿರುವ ಅತಿದೊಡ್ಡ ವಂಚನೆ. ಶ್ರಮವಿಲ್ಲದೆ ಸಂಪತ್ತು ಬರುವುದಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಕರ್ಮಯೋಗಕ್ಕೆ ಅತಿ ದೊಡ್ಡ ಸ್ಥಾನವಿದೆ. ಯಾರು ನಿರಂತರವಾಗಿ ಪರಿಶ್ರಮ ಪಡುತ್ತಾರೋ, ಯಾರು ಬೆವರು ಸುರಿಸುತ್ತಾರೋ ಅವರ ಕೈಯಲ್ಲಿ ಮಾತ್ರ ಲಕ್ಷ್ಮಿಯ ನೆಲೆಸಿರುತ್ತಾಳೆ. ನಿಮ್ಮ ಮೆದುಳು ಮತ್ತು ದೇಹವು ನಿಷ್ಕ್ರಿಯವಾದಾಗ ನಿಮ್ಮ ಸುತ್ತಲಿನ ಆಕರ್ಷಣಾ ಶಕ್ತಿಯು ನಿಂತು ಹೋಗುತ್ತದೆ. ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತದೆ, ನಿಂತ ನೀರು ಕೊಳೆಯುತ್ತದೆ. ಅದೇ ರೀತಿ ನಿರಂತರವಾಗಿ ಚಲಿಸುವ ಕೆಲಸ ಮಾಡುವ ಮನುಷ್ಯನಿಗೆ ಮಾತ್ರ ದೈವಿಕ ಕೃಪೆ ಹರಿದು ಬರುತ್ತದೆ. ಯಾರು ತಮ್ಮ ಕರ್ತವ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾರೋ ಆ ಶ್ರಮದ ಬೆವರಿನಲ್ಲಿಯೇ ಮಹಾಲಕ್ಷ್ಮಿಯ ಸುಗಂಧವಿರುತ್ತದೆ. ಸೋಮಾರಿತನವನ್ನು ಅಪ್ಪಿಕೊಂಡ ಮನೆಯಲ್ಲಿ ದರಿದ್ರ ದೇವತೆಯು ತಾನಾಗಿಯೇ ಬಂದು ಸಿಂಹಾಸನ ಹಾಕಿ ಕೂರುತ್ತಾಳೆ ಎಂಬುದನ್ನು ಮರೆಯದಿರಿ. ಅಭ್ಯಾಸ 3. ಸ್ವಾರ್ಥ ಮತ್ತು ದಾನದ ಅಡೆತಡೆ. ಇದು ಬಹಳ ಸೂಕ್ಷ್ಮವಾದ ಆದರೆ ಅತ್ಯಂತ ಪ್ರಬಲವಾದ ರಹಸ್ಯ. ಬಹಳಷ್ಟು ಜನರು ಹಣವನ್ನು ಬಿಗಿಯಾಗಿ ಹಿಡಿದುಕೊಂಡರೆ, ಯಾರಿಗೂ ಕೊಡದೆ ಬಚ್ಚಿಟ್ಟುಕೊಂಡರೆ ತಾವು ಶ್ರೀಮಂತರಾಗಬಹುದು ಎಂದು ಭಾವಿಸುತ್ತಾರೆ. ಆದರೆ ಪುರಾಣಗಳು ಮತ್ತು ಬ್ರಹ್ಮಾಂಡದ ನಿಯಮಗಳು ಹೇಳುವ ಸತ್ಯವೇ ಬೇರೆ. ನೀವು ನಿಮ್ಮ ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ಚಿಕೊಂಡರೆ ಅದರೊಳಗಿರುವುದು ಹೊರಗೆ ಹೋಗುವುದಿಲ್ಲ, ನಿಜ. ಆದರೆ ಮುಚ್ಚಿದ ಆ ಮುಷ್ಟಿಯೊಳಗೆ ಹೊಸದಾಗಿ ಯಾವುದೂ ಪ್ರವೇಶಿಸಲು ಸಾಧ್ಯವಿಲ್ಲವಲ್ಲವೇ? ಹೊಸ ಸಂಪತ್ತು, ಹೊಸ ಆಶೀರ್ವಾದ ನಿಮ್ಮ ಕೈ ಸೇರಬೇಕಾದರೆ ನೀವು ನಿಮ್ಮ ಮುಷ್ಟಿಯನ್ನು ತೆರೆಯಲೇಬೇಕು. ಇದನ್ನೇ ಶಾಸ್ತ್ರಗಳು ದಾನ ಎಂದು ಕರೆಯುತ್ತವೆ. ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಬದುಕುವ, ಕಷ್ಟದಲ್ಲಿರುವವರಿಗೆ 1 ರೂಪಾಯಿಯನ್ನೂ ನೀಡದ ಲೋಭಿತನವು ನಿಮ್ಮ ಭವಿಷ್ಯದ ಸಂಪತ್ತಿನ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಬಿಡುತ್ತದೆ. ನಿಮ್ಮ ಸಂಪಾದನೆಯಲ್ಲಿ ಒಂದು ಸಣ್ಣ ಭಾಗವನ್ನಾದರೂ ಪ್ರಕೃತಿಗೆ, ಬಡವರಿಗೆ ಅಥವಾ ಧರ್ಮದ ಕೆಲಸಗಳಿಗೆ ಹಿಂದಿರುಗಿಸದಿದ್ದರೆ ಆ ಸಂಪತ್ತು ನಿಮಗೆ ದಕ್ಕುವುದಿಲ್ಲ. ಇನ್ನೊಂದು ಭೀಕರವಾದ ತಪ್ಪು ಎಂದರೆ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಬೇರೆಯವರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಹಣ ಸಂಪಾದಿಸುವುದು. ಇದು ನಿಮಗೆ ತಾತ್ಕಾಲಿಕ ಲಾಭವನ್ನು ನೀಡಬಹುದು, ಆದರೆ ಇದು ಬ್ರಹ್ಮಾಂಡದ ಖಾತೆಯಲ್ಲಿ ಅತಿದೊಡ್ಡ ಆಧ್ಯಾತ್ಮಿಕ ಋಣವನ್ನು ಸೃಷ್ಟಿಸುತ್ತದೆ. ಮೋಸದಿಂದ ಬಂದ ಹಣವು ರೋಗಗಳ ರೂಪದಲ್ಲಿ, ಆಸ್ಪತ್ರೆಯ ಖರ್ಚುಗಳ ರೂಪದಲ್ಲಿ ಅಥವಾ ಕೋರ್ಟು ಕಚೇರಿಗಳ ಮೂಲಕ ನೀವು ಸಂಪಾದಿಸಿದ್ದಕ್ಕಿಂತ 10 ಪಟ್ಟು ಹೆಚ್ಚಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಖಾಲಿ ಮಾಡುತ್ತದೆ. ಪ್ರಾಮಾಣಿಕತೆಯಿಲ್ಲದ ಸಂಪತ್ತು ನೀರ ಮೇಲಿನ ಗುಳ್ಳೆ ಇದ್ದಂತೆ. ಅಭ್ಯಾಸ 4. ವಾಕ್ ದೋಷ ಮತ್ತು ನಕಾರಾತ್ಮಕ ಪದಗಳ ಬಳಕೆ. ನಮ್ಮ ಬಡತನವನ್ನು ನಾವೇ ಆಹ್ವಾನಿಸುವ ಮತ್ತೊಂದು ಭಯಾನಕ ಅಭ್ಯಾಸವೆಂದರೆ ನಮ್ಮ ಮಾತು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನೀವು ಎಷ್ಟು ಬಾರಿ ನನ್ನ ಹತ್ತಿರ ದುಡ್ಡಿಲ್ಲ, ನನಗೆ ಸಾಲವಿದೆ, ನನ್ನ ಹಣೆಬರಹವೇ ಸರಿಯಿಲ್ಲ, ನಾನು ದರಿದ್ರ ಎಂದು ಹೇಳಿಕೊಳ್ಳುತ್ತೀರಿ? ವಾಕ್ಶಕ್ತಿಯು ಸಾಕ್ಷಾತ್ ಸರಸ್ವತಿಯ ಸ್ವರೂಪ. ನೀವು ಪದೇ ಪದೇ
ತಮಾಷೆಗಾಗಿಯಾದರೂ ನಾನು ಬಡವ, ನನ್ನ ಬಳಿ ಹಣವಿಲ್ಲ ಎಂದು ಹೇಳುತ್ತಿದ್ದರೆ ನಿಮ್ಮ ನಾಲಿಗೆಯ ಮೇಲಿರುವ ವಾಗ್ದೇವಿಯು ತಥಾಸ್ತು, ಹಾಗೇ ಆಗಲಿ ಎಂದು ಬಿಡುತ್ತಾಳೆ. ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ನಕಾರಾತ್ಮಕ ಪದವೂ ಬ್ರಹ್ಮಾಂಡಕ್ಕೆ ಹೋಗುವ ದೃಢವಾದ ಸಂದೇಶ. ನೀವು ಬಡತನದ ಬಗ್ಗೆಯೇ ಮಾತನಾಡಿದರೆ ಬ್ರಹ್ಮಾಂಡವು ನಿಮಗೆ ಬಡತನವನ್ನೇ ದಯಪಾಲಿಸುತ್ತದೆ. ಇದನ್ನೇ ವಾಕ್ದೋಷ ಎನ್ನುತ್ತಾರೆ. ಇಂದಿನಿಂದ ನಿಮ್ಮ ಪದಗಳನ್ನು ಬದಲಾಯಿಸಿ. ನನ್ನ ಕಷ್ಟಗಳೆಲ್ಲ ತೀರಿವೆ, ದೇವರು ನನಗೆ ಯಥೇಚ್ಛವಾಗಿ ಕೊಟ್ಟಿದ್ದಾನೆ, ನಾನು ಸಮೃದ್ಧಿಯಾಗಿದ್ದೇನೆ ಎಂದು ಸಕಾರಾತ್ಮಕವಾಗಿ ಮಾತನಾಡಿ. ಆ ನುಡಿಗಳೇ ನಿಮ್ಮ ವಾಸ್ತವವನ್ನು ಸೃಷ್ಟಿಸುತ್ತವೆ. ದಾರಿದ್ರ್ಯವನ್ನು ಓಡಿಸುವ 4 ಸರಳ ಪರಿಹಾರಗಳು. ಸ್ನೇಹಿತರೆ, ಕಷ್ಟಗಳನ್ನು ಓಡಿಸಿ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಲು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಶಾಸ್ತ್ರಗಳು ತಿಳಿಸುವ ಈ 4 ಸರಳ ನಿಯಮಗಳನ್ನು ಇಂದಿನಿಂದಲೇ ಪಾಲಿಸಿ. ಬೆಳಗಿನ ಕರದರ್ಶನ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ. ನಿಮ್ಮ 2 ಅಂಗೈಗಳನ್ನು ಜೋಡಿಸಿ ನೋಡಿ, ಕರಾಗ್ರೇ ವಸತೆ ಲಕ್ಷ್ಮಿ ಎಂದು ಪ್ರಾರ್ಥಿಸಿ. ಇದು ನಿಮ್ಮ ಮೆದುಳಿನ ನಕಾರಾತ್ಮಕತೆಯನ್ನು ಅಳಿಸಿ ಇಡೀ ದಿನಕ್ಕೆ ದೈವಿಕ ಅದೃಷ್ಟವನ್ನು ತರುತ್ತದೆ. ರಾತ್ರಿಯ ಅಡುಗೆ ಮನೆ ಸ್ವಚ್ಛತೆ. ರಾತ್ರಿ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಬಿಟ್ಟು ಮಲಗುವುದು ದರಿದ್ರ ದೇವತೆಗೆ ನೀಡುವ ಅತಿ ದೊಡ್ಡ ಆಹ್ವಾನ. ಇಂದಿನಿಂದ ಪಾತ್ರೆಗಳನ್ನು ತೊಳೆದು ಒಲೆ ಒರೆಸಿ ಒಂದು ಸಣ್ಣ ಲೋಟದಲ್ಲಿ ಶುದ್ಧವಾದ ನೀರನ್ನು ಒಲೆಯ ಪಕ್ಕ ಇಟ್ಟು ಮಲಗಿ. ಆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಕಲ್ಲುಪ್ಪಿನಿಂದ ದೋಷನಾಶ. ವಾರಕ್ಕೆ 2 ಬಾರಿ, ಮಂಗಳವಾರ ಮತ್ತು ಶುಕ್ರವಾರ, ಮನೆಯ ನೆಲ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ. ಇದು ನಿಮ್ಮ ಮನೆಯ ಮೂಲೆಗಳಲ್ಲಿ ಅಡಗಿರುವ ದಾರಿದ್ರ್ಯವನ್ನು ಮತ್ತು ದೃಷ್ಟಿದೋಷವನ್ನು ಸ್ಪಂಜಿನಂತೆ ಹೀರಿಕೊಂಡು ಮನೆಯಿಂದ ಹೊರಹಾಕುತ್ತದೆ. ದಾನದ ರಹಸ್ಯ. ನಿಮಗೆ ಬರುವ ಸಂಪಾದನೆಯಲ್ಲಿ ಒಂದು ಸಣ್ಣ ಮೊತ್ತವನ್ನು, ಕನಿಷ್ಠ 100 ರೂಪಾಯಿಯನ್ನಾದರೂ ಸರಿ, ದೇವರಿಗೆ ಅಥವಾ ಬಡವರಿಗೆ ಎಂದು ತೆಗೆದಿರಿ. ಊಟ ಮಾಡುವ ಮುನ್ನ ಕಾಗೆಗೆ ಅಥವಾ ಗೋಮಾತೆಗೆ ಸ್ವಲ್ಪ ಅನ್ನ ನೀಡಿ. ನೀವು ಪ್ರಕೃತಿಗೆ ಏನನ್ನು ನೀಡುತ್ತೀರೋ ದೇವರು ಅದನ್ನು 10 ಪಟ್ಟು ಹೆಚ್ಚಿಸಿ ನಿಮಗೆ ವಾಪಸ್ ಕೊಡುತ್ತಾನೆ. ಸ್ನೇಹಿತರೆ, ದಾರಿದ್ರ್ಯ ಮತ್ತು ಶ್ರೀಮಂತಿಕೆ ಎಂಬುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಅದು ನಮ್ಮ ಮನಸ್ಸಿನ, ನಮ್ಮ ಅಭ್ಯಾಸಗಳ ಮತ್ತು ನಮ್ಮ ಆಧ್ಯಾತ್ಮಿಕ ಸ್ಥಿತಿಯ ಕನ್ನಡಿ. ನಿಮ್ಮ ಮನೆಗೆ ಬರಬೇಕಿದ್ದ ಯಶಸ್ಸನ್ನು, ಸಂಪತ್ತನ್ನು ಬೇರಾರೂ ತಡೆದಿಲ್ಲ. ನಮ್ಮದೇ ಕೆಲವು ಸಣ್ಣ ಸಣ್ಣ ತಪ್ಪುಗಳು ತಡೆದಿವೆ ಎಂಬ ಸತ್ಯ ಈಗ ನಿಮಗೆ ಅರ್ಥವಾಗಿದೆ. ಭಯಪಡುವ ಅವಶ್ಯಕತೆ ಇಲ್ಲ. ಈ ತಪ್ಪುಗಳನ್ನು ಅರಿತುಕೊಂಡ ಕ್ಷಣವೇ ನಿಮ್ಮ ಬದಲಾವಣೆ ಶುರುವಾಗಿದೆ ಎಂದರ್ಥ. ನಿಮ್ಮ ದಿನನಿತ್ಯದ ಅಭ್ಯಾಸಗಳನ್ನು ಬ್ರಹ್ಮಾಂಡದ ನಿಯಮಗಳೊಂದಿಗೆ ಜೋಡಿಸಿದಾಗ ಎಂತಹ ದಟ್ಟ ದಾರಿದ್ರ್ಯವಾದರೂ ಮಂಜಿನಂತೆ ಕರಗಿ ಆರ್ಥಿಕ ಪ್ರಗತಿಯ ಬಾಗಿಲುಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. ಇದು ಶಾಸ್ತ್ರಗಳ ಸತ್ಯ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಮೇಲೂ ಆ ವರಮಹಾಲಕ್ಷ್ಮಿಯ ಮತ್ತು ಮಹಾವಿಷ್ಣುವಿನ ಸಂಪೂರ್ಣವಾದ ಕೃಪಾಕಟಾಕ್ಷ ಸದಾಕಾಲ ಇರಲಿ. ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲವೂ ಈ ಕ್ಷಣವೇ ನಾಶವಾಗಿ ನಿಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನಗಳಿಗೂ ಅಭೂತಪೂರ್ವವಾದ ಆರ್ಥಿಕ ಯಶಸ್ಸು ದೊರೆಯಲಿ. ನಿಮ್ಮ ವಂಶದಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ ಮತ್ತು ಅಕ್ಷಯವಾದ ಸಂಪತ್ತು ತುಂಬಿರಲಿ. ಈ ಅತ್ಯಮೂಲ್ಯವಾದ, ಕಣ್ಣು ತೆರೆಸುವ ದೈವಿಕ ಮತ್ತು ವೈಜ್ಞಾನಿಕ ಮಾಹಿತಿ ನಿಮ್ಮ ಹೃದಯಕ್ಕೆ ತಲುಪಿದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಈ ಜ್ಞಾನವನ್ನು ಕೇವಲ ನಿಮ್ಮಲ್ಲಿಯೇ ಇಟ್ಟುಕೊಳ್ಳದೆ ಆರ್ಥಿಕವಾಗಿ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಮತ್ತು ನಿಮ್ಮ ಕುಟುಂಬದವರ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಖಂಡಿತವಾಗಿ ಶೇರ್ ಮಾಡಿ. ಈ ದೈವಿಕ ರಹಸ್ಯಗಳನ್ನು ಇತರರಿಗೆ ತಲುಪಿಸುವುದು ಅತಿದೊಡ್ಡ ಸೇವೆಯಾಗಿದೆ. ಇದೇ ರೀತಿಯ ಸನಾತನ ಸತ್ಯಗಳನ್ನು, ನಮ್ಮ ಶಾಸ್ತ್ರಗಳ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಅರಿಯಲು ಸನಾತನ ಮಾರ್ಗ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭಗವಂತನ ಮತ್ತೊಂದು ಅದ್ಭುತ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಕೃಷ್ಣ.